ಗೈಸ್ ಏನು ಗೊತ್ತಾ, ತುಂಬ ದಿನದಿಂದ ನಾನು ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಈಗ ನನ್ನ ಮಾವನೊಂದು ಹೋಮ್ ಟೂರ್ ಮಾಡ್ಬೇಕಂತ ಹೇಳಿ. ಇದು ನನ್ನ ಸೆಕೆಂಡ್ ಮಾವನ ಮನೆ. ಇದು ಹೋಮ್ ಟೂರ್ ಮಾಡ್ಬೇಕಂತ ಅವತ್ತಿಂದ ಯೋಚನೆ ಮಾಡ್ತಿದ್ದೆ. ಇದು ಯಾರು ಗೊತ್ತುಂಟಾ, ನಮ್ಮ ಅಜ್ಜಿ ಮನೆ ನೋಡಿರ್ಬೋದು ನೀವು. ಯಾವಾಗಲೂ ನನ್ನ ಅಜ್ಜಿ ಮನೆ ಪಾಳು ಬಿದ್ದು ಮನೆ ಹೋಗಿದೆ. ಅವರು ಹೊಸತ್ತಂದರೆ ಅರ್ಧಂಬರ್ಧ ಕೆಲಸ ಆಗಿದೆ ಮನೆಯದು. ಹಾಗಾಗಿ ಈಗ ನನ್ನ ಮಾಮಿ ಇದ್ದಾರೆ, ಅದಕ್ಕೋಸ್ಕರ ಹೋಮ್ ಟೂರ್ ಮಾಡುವ ಅಂತೇಳಿ ಇದವರ ಮನೆ. ಯಾವಾಗಲೂ ಬರ್ತೇನೆ, ಆದರೆ ನಿಮಗೆ ಹೋಮ್ ಟೂರ್ ಕೊಡಲಿಲ್ಲ. ಇವತ್ತೊಂದು ಹೋಮ್ ಟೂರ್ ಕೊಡುವ. ಹಾಗೆ ಒಂದು ಮೈಕೆಲ್ಲ ರೆಡಿ ಮಾಡಿಕೊಂಡಿದ್ದೇನೆ ನಾನು. ಇದು ಅಂತಿಂತ ಮೈಕ್ ಅಲ್ಲ, ಪತ್ರಕರ್ತರ ಮೈಕ್. ಹಾಗೆ ಈಗ ಶುರುವಿಗೆ ನಾವು ಅಂಗಳದಿಂದ ಸ್ಟಾರ್ಟ್ ಮಾಡುವ. ಅಂಗಳದಲ್ಲಿ ಇಲ್ಲಿ ನಮಗೆ ನೀರಿನ ಒಂದು ಇದಕ್ಕಾಗಿ ಇಲ್ಲಿ ಟ್ಯಾಂಕ್ ಮಾಡಿದ್ದಾರೆ. ಅಂದರೆ ಅಂಡರ್ ಗ್ರೌಂಡ್ ಟ್ಯಾಂಕ್. ಇದು ಪುಷ್ಪಲ ನೀನು ಅಂಡರ್ ಗ್ರೌಂಡ್ ಟ್ಯಾಂಕ್, ಇದರೊಳಗೆ ನೀರು ಎಲ್ಲ ಉಂಟು. ಇದು ಎಂಟ್ರೆನ್ಸ್ ಬರೋದು. ಹಾಗೆ ಇದು ಇವರು ತುಂಬ ಅಂಗಳ ಇದೆ ಗೈಸ್, ನೋಡ್ಬೋದು ಎಷ್ಟು ದೊಡ್ಡ ಅಂಗಳ ಇದೆ. ಅಂದರೆ ಬಸ್ಸು ಕೂಡ ಪಾರ್ಕ್ ಮಾಡ್ಬೋದು, ಅಷ್ಟು ದೊಡ್ಡ ಅಂಗಳ ಇದೆ. ಅಂಗಳದಲ್ಲಿ ಒಂದು ನಮ್ಮ ಒಂದು ಪ್ರಾಣಿ ಇದೆ, ಗುಂಡಿ. ಇವುಗಳನ್ನು ನೀವು ನೋಡಿರ್ಬೋದು, ಆಪರೇಷನ್ ಎಲ್ಲ ನಾವು ಮಾಡಿಸಿದ್ದೇವೆ ಗುಂಡಿ. ಇದು ಗೈಸ್, ಇದು ನನ್ನ ಮಾಮಿಯ ಗಾಡಿ. ಅಂದರೆ ಮಾಮಿ ಹತ್ರ ಗಾಡಿ ಉಂಟು, ಮಾಮಿ ಗಾಡಿಯಲ್ಲೆಲ್ಲ ಹೋಗೋದು, ಅಂಗಡಿಗೆಲ್ಲ ಗಾಡಿಯಲ್ಲೇ ಹೋಗೋದು ಮಾಮಿ. ಹಾಗೆ ಅವನ ಪಾಪ ಕ್ಯಾಮರಾಮ್ಯಾನನ್ನು ನಾಯಿ ಬಿಡ್ತಾ ಇಲ್ಲ. ಹಾಗೆ ಇಕರ ಬಂದರೆ ಇಲ್ಲಿ ಗೂಡುಂಟು ಗೈಸ್, ಗೂಡಲ್ಲಿ ಕೋಳಿ ಎಲ್ಲ ಉಂಟು. ಕಪಲ್ಸ್ ಕೋಳಿ ಉಂಟು, ಇದರಲ್ಲಿ ಕೂಡ ಕೋಳಿ ಉಂಟು, ಇದರಲ್ಲಿ ಕೂಡ. ಮತ್ತು ಇದರಲ್ಲಿ ಗುಂಡಿಯನ್ನು ಹಾಕ್ತಾರೆ ಹಾಗೆ. ಮತ್ತು ಈಗ ಬಂದರೆ ಅಲ್ಲ, ಇದು ಸಿಟೌಟು ಬಲ್ಲ ಆದ. ಪಾಪ ಕ್ಯಾಮರಾಮ್ಯಾನನ್ನು ಗುಂಡಿ ಬಿಡ್ತಾ ಇಲ್ಲ. ಹಾಗೆ ಬಲ ಹಾಗೆ ಪಾಪ ಅವನನ್ನು ತುಂಬ ಪೀಡಿಸಿದ್ಲು ಅವಳು. ಇನ್ನು ಬಲಗಾಲಿಟ್ಟು ಒಳಗೆ ಬನ್ನಿ. ಇದು ನಮ್ಮ ಮಾಮಿಯ ನನ್ನ ಮಾವನ ಮನೆಯ ಚಾವಡಿ. ಇದು ಎಷ್ಟು ದೊಡ್ಡ ಚಾವಡಿ ಇದೆ ನೋಡ್ಬೋದು ನೀವು. ತುಂಬ ಸಲ ಚಾವಡಿ ನೋಡಿರ್ಬೋದು ನೀವು. ಇಲ್ಲಿ ಬನ್ನಿ, ಇದೊಂದು ಸಣ್ಣ ದೇವರ ಸ್ಟ್ಯಾಂಡ್ ಮಾಡಿದ್ದಾರೆ. ಇದು ಮೊದಲು ನನ್ನ ಅಜ್ಜಿ ಮನೆಯಲ್ಲಿ ಕೂಡ ಇಂಥದ್ದು ಇದ್ದದ್ದು. ಇದರಲ್ಲಿ ಎಲ್ಲ ದೇವರು ನೆಲೆಸಿದ್ದಾರೆ. ಅದು ಟಾಪಲ್ಲಿ ನೋಡಿ, ಅದು ಚೆಂದಾಗಿದೆ. ಒಂಥರ ಇದ್ರಾಗಿ ಮನೆಯಾಗೆ ಮಾಡಿ, ದೇವಸ್ಥಾನದಾಗೆ ಮಾಡಿ, ಅದು ಚೆಂದಾಗಿದೆ ನೋಡಲಿಕ್ಕೆ. ಹಾಗೆ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಒಂದು ಸಣ್ಣ ಟೇಬಲ್ ಇಟ್ಟಿದ್ದಾರೆ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಸೋಫಾ ಉಂಟು ಗೈಸ್, ನೋಡ್ಬೋದು ನೀವು. ಸೋಫಾದ ಇದು ಕವರ್ ನೋಡುವಾಗ ನಿಮಗೆ ಏನೋ ಒಂದು ಫ್ಲ್ಯಾಶ್ ಬ್ಯಾಕ್ ಬರ್ತಾ ಇರ್ಬೋದು. ಇದನ್ನು ಎಲ್ಲಿಯೋ ನೋಡಿದ್ದೇನಂತ. ಹೌದು, ನಮ್ಮ ಮನೆಯಲ್ಲಿ ನೋಡಿರ್ತೀರಾ. ಅದು ನಮ್ಮ ಮನೆಯಲ್ಲಿ ತಂದೆಲ್ಲ ಇಷ್ಟ ಆಗಿ ನನ್ನ ಮಾಮಿ ಕೂಡ ಹೇಳಿದರು, ಇಂಥದ್ದೇ ಕವರ್ ಉಂಟಾ ಅಂತೇಳಿ. ಹಾಗೆ ಇದು ಕವರ್. ಆಮೇಲೆ ಇದು ಟಿ ವಿ ಗೈಸ್. ಇದು ಟಿ ವಿ ಉಂಟಲ್ಲ, ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೆಲ್ಲ ಸಣ್ಣದಿರುವಾಗ, ಆ ಟೈಮಿಂದ ಕೂಡ ಇದೆ. ಈಗಲೂ ಕರೆಕ್ಟ್ ಕಂಡೀಷನಲ್ಲಿ ಇದೆ. ಫಿಲಿಪ್ಸ್, ವೆರಿ ಗುಡ್. ಡೈನಿಂಗ್ ಟೇಬಲ್. ಆದರೆ ಅವರು ಊಟ ಹೀಗೆ ಮಾಡೋದು ನಮ್ಮ ಹಾಗೆ, ಆದರೆ ಅವ್ರದ್ದು ಡೈನಿಂಗ್ ಟೇಬಲ್ ಉಂಟು. ಇದು ಕೂಡ ಗೈಸ್, ಇದು ಕೂಡ ನಮ್ಮ ನಾನು ಅಜ್ಜಿ ಮನೆಗೆ ಹೋಗುವಾಗ ಇದ್ದಂಥ ಚೇರ್ ಇದು. ಹೌದು, ಇದು ಓಲ್ಡ್ ಚೇರ್ ನೋಡಿ, ತುಂಬ ಮೆಮೊರಿ ಉಂಟು ಇದರಲ್ಲಿ. ಆಮೇಲೆ ಇಲ್ಲಿ ಸೋಕೇಸ್ ಉಂಟು ಗೈಸ್. ಸೋಕೇಸಲ್ಲಿ ತುಂಬ ಫ್ಯಾಮಿಲಿದೆಲ್ಲ ಫೋಟೋ ಉಂಟು. ಹಾಗೆ ಇದು ಒಂದು ರೂಮ್, ಇದು ಚಾವಡಿ. ಇದು ಇನ್ನೊಂದು ಬೆಡ್ರೂಮು. ಮನೆ ಮಾತ್ರ ಎಲ್ಲ ಕೆಲಸ ಆಗಲಿಲ್ಲ, ಇನ್ನೂ ಕೂಡ ಕೆಲಸ ಎಲ್ಲ ಉಂಟು. ಸುಣ್ಣ ಮಾತ್ರ ಹೊಡೆದದ್ದು. ಹಾಗೆ ಒಳಗಡೆ ಲೈಟ್ ಹಾಕ್ತೇನೆ. ಬನ್ನಿ ಬನ್ನಿ ಬನ್ನಿ. ಒಂದು ಸಣ್ಣ ಒಂದು ಕಾಟ್ ಉಂಟು ಗೈಸ್. ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಬಹುದು, ಮಲಗ್ಬಹುದು. ಇಲ್ಲಿ ಜಾಸ್ತಿ ನನ್ನ ಮಾವ ಇರ್ತಾರೆ ಕೆಲಸ. ಇಲ್ಲಿ ನೋಡಿ ನನ್ನ ಮಾವ ಎಂತೆಲ್ಲ ಕೆಲಸ ಮಾಡ್ತಾರೆ, ಅದರದ್ದೆಲ್ಲ ವಸ್ತುಗಳುಂಟು. ಇದು ಮೊನ್ನೆ ಮಾಡಿಸಿದಂತೆ. ಎಷ್ಟಂತೆ? ಇದು ಮೊನ್ನೆ ಮಾಡಿಸಿದಂತೆ. ಹಾಗೆ ಇಲ್ಲಿ ಎಲ್ಲ ಸೋಕೇಸಲ್ಲಿ ಕೂಡ ಅವರದೇ ಕೆಲಸದೆಲ್ಲ ಸಾಮಾನೆಲ್ಲ ಉಂಟು ನೋಡಿ. ಹಾಗೆ ಒಂದು ಗೋಡ್ರೇಜ್ ಉಂಟು. ಮತ್ತು ಹೀಗೆ ಮಾಮೂಲಿ. ನೆಕ್ಸ್ಟಿಗೆ ಹೋಗುವ. ಅದಾದಮೇಲೆ RC ಗೈಸ್. RC ಸಿಂಪಲ್ ಪ್ಲೇನ್ ಮಾಡಿದ್ದಾರೆ. ಅರ್ಜೆಂಟಲ್ಲಿ ಗೊತ್ತಿರ್ಬೋದು, ನಾನು ಹೇಳಿದೆ. ಇಲ್ಲದೆ ಡಿಸೈನ್ ಎಲ್ಲ ಮಾಡ್ತಾಯಿದ್ರು. ನನ್ನ ಮಾವ ಕೂಡ ಮೇಸ್ತ್ರಿ. ಹಾಗೆ ಅಲ್ಲಿ ನೋಡಿ ನನ್ನ ಫೇವ್ರೆಟ್ ದೇವರಿದ್ದಾರೆ, ಗಿಫ್ಟ್ ಸಿಕ್ಕಿದ್ದದು ಅವರಿಗೆ. ಆಮೇಲೆ ಒಳಗಡೆ ಬನ್ನಿ ಗೈಸ್. ಒಳಗಡೆ ಬರುವಾಗ ಒಂದು ಡೈನಿಂಗ್ ಕೊಟ್ಟಿದ್ದಾರೆ. ಇದು ನನ್ನ ಮಾವನ ಮನೆಯ ಸಣ್ಣ ಡೈನಿಂಗ್ ನೋಡ್ಬೋದು, ಒಂದು ಡೈನಿಂಗ್. ಇದು ಬಾತ್ರೂಮು ಇದು. ಆಮೇಲೆ ಆ ಕಡೆ ಇದು ಟಾಯ್ಲೆಟ್. ಬೇರೆ ಬೇರೆನೇ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಸಿಂಗಲ್ ನೋಡಿರ್ಬೋದು ನೀವು. ಹಾಗೆ ಹಾಗೆ ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ. ಇಲ್ಲಿ ಡಬಲ್ ಬೆಡ್ರೂಮ್ ಇದೆ. ಬನ್ನಿ, ಇದು ನನ್ನ ಮಾಮು ಮತ್ತು ಮಾಮಿಯ ಬೆಡ್ರೂಮು. ಚಂದ ಇದೆ, ಬೆಡ್ ಎಲ್ಲ ಉಂಟು. ಚಂದ ಮಾಡಿ ಮಲಗ್ಬೋದು. ಆದರೆ ಫ್ಯಾನ್ ಇಲ್ಲದೆ ಮಲಗಲಿಕ್ಕೆ ಆಗ್ಲಿಕ್ಕಿಲ್ಲ. ಫ್ಯಾನ್ ನೋಡಿ ಗೈಸ್, ನೀವು ನಗರ್ತೀರಲ್ಲ, ಇಲ್ಲಿ ಮೊನ್ನೆ ತಂದದ್ದು ಫ್ಯಾನ್. ಒಮ್ಮೆ ನೋಡಿ ನೀವು ಫ್ಯಾನಿನ ಗಾಳಿ ನೋಡಿ ಈಗ ನೋಡಿ. ಇದು ತಿರುಗುತ್ತದೆ ಅದಲ್ಲದೆ. ಈಗ
ಏನೋ 5,000 ಏನಂತೆ ನೋಡಿ ಅಂತ ಎಷ್ಟು ಗಟ್ಟಿ ಉಂಟಂತ ನೋಡಿ ತೋರಿಸರಿಯಲ್ಲ ಅಂತ ಫ್ಯಾನ್ ತಂದಿದೆ ಫ್ಯಾನ್ ಹೊಸತ್ತು ಫ್ಯಾನ್. ಹಾಗೆ ತುಂಬಾ ಚೇರ್ ಎಲ್ಲ ಉಂಟು ಗೈಸ್ ಇಲ್ಲಿ. ಇಲ್ಲೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಇಲ್ಲಿ ನನ್ನ ಮಾಮಿಯ ಸ್ಕಿನ್ ಕೇರ್ ಎಲ್ಲ ಇಲ್ಲಿ ಉಂಟು, ಪೌಡರ್ ಅದು ಇದೆಲ್ಲ. ಅವರಷ್ಟು ಜಾಸ್ತಿ ಸ್ಕಿನ್ ಕೇರ್ ಎಲ್ಲ ಮಾಡುದಿಲ್ಲ. ಹಾಗೆ ಇದು ಅವರ ಬೆಡ್ರೂಮ್. ಇಲ್ಲಿ ಒಂದು ಗಾಡ್ರೇಜ್ ಇದೆ ನೋಡ್ಬೋದು. ಇನ್ನು ನಾವು ಕಿಚನಿಗೆ ಹೋಗುವ. ಇದು ಕಿಚನ್ ಇಲ್ಲಿ ಒಂದು ಫ್ರಿಡ್ಜ್ ಇದೆ ನೋಡ್ಬೋದು. ಮತ್ತೆ ಇಲ್ಲೆಲ್ಲ ಪಾತ್ರೆ ಎಲ್ಲ ಇಡುದು ನಮ್ಮ ಮನೆಯಲ್ಲಿ ಇದೆಲ್ಲ ಅಂತದೆ. ಮತ್ತೆ ಎಲ್ಲ ಸಿಂಕ್, ಗ್ಯಾಸ್, ಅದು ಇದು ಅಂತ. ಇದು ಕಿಚನ್. ಮತ್ತೊಂದು ಸ್ಟೋರ್ ರೂಮ್ ಇದೆ, ಅವರಿಗೆ ಎಕ್ಸ್ಟ್ರಾ ಸ್ಟೋರ್ ರೂಮ್ ಇದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಕೂಡ ವಸ್ತನ್ನೆಲ್ಲ ಸ್ಟೋರ್ ಮಾಡ್ಬೋದು. ಇಲ್ಲಿ ಎಲ್ಲ ವಸ್ತನ್ನೆಲ್ಲ ಸ್ಟೋರ್ ಮಾಡ್ಬೋದು ಇಲ್ಲಿ ಕೂಡ. ಮತ್ತೆ ನೋಡಿ ಅದ್ರಲ್ಲಿ ಓ ಕೇರಿಯಾ ನೋಡು ಅವ ತಜ್ಬಾಂಬೆ ಕೇರಿ ನೋಡಿ ಗೈಸ್, ಕೇರಿ ನೋಡಿ ಪೋಯಾ ಎಂಬಿ ಒಂದೊಂದು ಬುಕ್ಕಲ್ಲ. ಬೋ ದೇವರೇ, ಹೋಮ್ ಟೂರಿಗೆ ಕೇರಿ ಕೂಡ ಬಂದಿದೆ. ಈ ಬೆಕ್ಕುಗಳು ಕೇರಿಯನ್ನು ಹಿಡಿತದ ಇರಗೆಂಚು ದೋಜಿನಿ ನೋಡಿ. ಅದು ಕೂಡ ಸ್ಟೋರ್ ರೂಮ್. ಎಕ್ಸ್ಟ್ರಾ ವಸ್ತು ಎಲ್ಲ ಇರ್ತದಲ್ಲ. ಈಗ ಮೊದಲಿನೆಲ್ಲ ಟೈಮಲ್ಲಿ ನಾವು ಸ್ಟೋರ್ ರೂಮ್ ಅಂತ ರೂಮ್ ಮಾಡ್ತಿದ್ರಲ್ಲ. ಆಮೇಲೆ ಹೀಗೆ ಜಾಗ ಕಡಿಮೆ ಉಳಿಲಿಕ್ಕೋಸ್ಕರ ಈ ರೀತಿ ಮತ್ತೆ ಆ ರೀತಿ ಎಲ್ಲ ಮಾಡುದು. ನೀವು ನಮ್ಮ ಮನೆಯಲ್ಲಿ ಕೂಡ ನೋಡಿರ್ಬೋದು, ಮೇಲೆ ಸ್ಟೋರ್ ರೂಮ್. ಮತ್ತೆ ಅದರೆಲ್ಲ ಪ್ಲೇಸ್ ಉಂಟು ಅಲ್ಲಿ ಎಲ್ಲ. ಮತ್ತೆ ನನ್ನ ಮಾಮಿ ಹತ್ರ ಒಂದು ಸ್ವಲ್ಪ ಪಾತ್ರೆ ನೋಡಿ ಗೈಸ್, ಅಲ್ಲಿ ಪಾತ್ರೆ ಅವರಿಗೊಂದು ಕ್ಯಾಟ್ರಿಂಗ್ ಓಪನ್ ಮಾಡ್ಬೋದು ನೆಕ್ಸ್ಟ್. ಅಷ್ಟು ಪಾತ್ರೆ ಹೊರಗಡೆ ಉಂಟು. ಹಾಗೆ ಇಲ್ಲಿ ಹೊರಗಡೆ ಬನ್ನಿ, ಇದು ಕುರ್ಬಾಕಿ. ಆಮೇಲೆ ಇಲ್ಲಿ ಚಂದದೊಂದು ಸಿಟೌಟ್ ಉಂಟು ಇಲ್ಲಿ. ಇದು ನನಗೆ ಮೊದಲೇ ಇಷ್ಟ, ಅವರ ಮನೆ ಒಕ್ಕಲಾಗು ಇಂತಲೇ ಮೊದಲೇ ಈ ಒಂದು ಪ್ಲೇಸ್ ನಂಗೆ ಇಷ್ಟ. ಯಾಕಂದ್ರೆ ಇಲ್ಲಿ ವಾತಾವರಣ ಮತ್ತೆ ಇದೊಂದು ಚಂದ ಸಿಟೌಟ್ ಹೊರಗಡೆ. ಹಾಗೆ ಅದಲ್ಲದೆ ಸ್ವಲ್ಪ ಕೃಷಿ ಕೂಡ ಮಾಡಿದ್ದಾರೆ, ನಿಮಗೆ ತೋರಿಸ್ತೇನೆ ನಾನು. ಇಲ್ಲಿ ಇದು ಮೊನ್ನೆ ಕೂಡ ತೋರಿಸಿದ್ದೆ, ನೀನಂದ ಅಲಮನ್ ಪಾದ ಮೊನ್ನೆ ಕೂಡ ಮಾಡಿದೆ. ಇದರಲ್ಲಿ ಒಂದು 2-3 ಆಯ್ತಾ ಅಂತ ಆಡಾತೆ ಮಾಮಿ ನೆಟ್ಟು. ಅದೇ 4 ಆಯ್ತಂತೆ ಇದು ಮಾಡಿದ್ದಾರೆ. ಮತ್ತೆ ಇಲ್ಲಿ ಮೆಣಸಿನ ಗಿಡ ಎಲ್ಲ ಉಂಟು ನೋಡಿ ಅಂತೆ. ಈಗ 1 2 3 4 ಮೆಣಸಿನ ಗಿಡ. ಮತ್ತೆ ಕೇರಿ ಉಂಟು, ಆದ್ರೂ ಬನ್ನಿ ನೀವು. ಮತ್ತೆ ಇಲ್ಲಿ ಒಂದು ಇದು ಉಂಟು ಗೈಸ್, ಎಂತ ಹೇಳುದು ಅದಕ್ಕೆ, ಬಿಸಿ ನೀರು ಹಂಡಿ ಮಾಡ್ತಾರಲ್ಲ. ಕ್ಯಾಮರಾಮ್ಯಾನ್ ಹೋಗಿ ಅಲ್ಲಿ ನಿಂತಿದ್ದಾನೆ, ನಾನು ಹೋದ್ರೆ ಹೋಗ್ಲಿ, ನಾನು ಬದುಕಿದ್ರೆ ಸಾಕು. ಈಗ ಕ್ಯಾರಮಿನಿ ಬಂದ್ರೆ ಅವನು ಮೊಬೈಲ್ ಇಟ್ಕೊಂಡು ಸತ್ಯ ಓಡಿ ಹೋಗುವ, ಇವಳು ಬಿದ್ರೆ ಬೀಳಿ. ಹಾಗೆ ಮತ್ತೆ ಇಲ್ಲಿ ನೋಡಿ ಪೈನಾಪಲ್ ಗಿಡ ಎಲ್ಲ ಆಗಿದೆ. ಬಲ ಎಂಚಿನ ಬೇ ಬಲ ದಾಲ ಬೋಡು ಬಲ. ಈಗ ಇಲ್ಲಿ ನೋಡಿ ಗೈಸ್, ತುಚ್ಪಾ ಹುಟ್ಟಾಳೆ ಪೈನಾಪಲ್ ಆಗಿದೆ ಗೈಸ್ ನೋಡಿ. ಮಾವಿನ ಗಿಡದಲ್ಲಿ ಪೈನಾಪಲ್ ಆಗಿದೆ ನೋಡಿ. ಇನ್ನೊಂದು ಗಿಡ ಉಂಟು ಅಲ್ಲಿ. ಇಲ್ಲಿ ಬಟ್ಟೆ ಒಗಿತಾರೆ. ಬಟ್ಟೆ ಒಗೆಯ ಕಲ್ಲು ಚಂದ ಉಂಟು. ಬಟ್ಟೆ ಒಗೆಯ ನೋಡಿ ನೀರೆಲ್ಲ ತೆಂಗಿನ ಬುಡಕ್ಕೆ ಹೋಗ್ತದೆ. ಚಂದ ಪ್ಲೇಸ್ ಆಯ್ತಾ. ಇಲ್ಲಿ ಕೂತ್ಕೊಂಡು ಉಂಟಲ್ಲ ಗೈಸ್, ಎಷ್ಟು ಹೊತ್ತು ಕೂತ್ಕೊಳ್ಬಹುದು ಅಂದ್ರೆ ಎಂತ ಆಗುದಿಲ್ಲ. ಇಲ್ಲಿ ಉಂಟಲ್ಲ ತಂಪು ಗಾಳಿ ಒಂದು, ಮತ್ತೆ ಗಾಡಿದೆಲ್ಲ ಕಿರಿಕಿರಿ ಇಲ್ಲ, ಜನಗಳದ್ದು ಕಿರಿಕಿರಿ ಇಲ್ಲ, ಇಲ್ಲಿ ಎಂತ ಇಲ್ಲ ಅಂತ. ಅಷ್ಟೊಂದು ಪ್ರಕೃತಿಯ ಮಡಿಲಲ್ಲಿ ಒಂದು ನೀವು ಇಲ್ಲಿ ಏನಾದ್ರು ತಿನ್ಬಹುದು, ಫಿಲ್ಮ್ ನೋಡ್ಬಹುದು, ಗೇಮ್ ಆಟಾಡ್ಬಹುದು, ಇಲ್ಲ ಫೋನಲ್ಲಿ ಕೂಡ ಮಾತಾಡ್ಬಹುದು. ನಮ್ಮನ್ನು ಒಬ್ಬೊಬ್ಬರೇ ಇಲ್ಲಿ ತುಂಬ ಹೊತ್ತು ಇರ್ಬೋದು. ಹಾಗೆ ಇನ್ನು ಕೃಷಿ ನೋಡುವ ನಾವು, ಮಾಮಿ ಗಿಡದಲ್ಲಿ ಏನೆಲ್ಲ ಉಂಟಂತ. ಹಾಗೆ ಇಲ್ಲಿ ಒಂದು ಬಾಳೆಹಣ್ಣಿನ ಗಿಡ ಉಂಟು ಗೈಸ್. ಇದರಲ್ಲಿ ಮಾವಿನಕಾಯಿಯ ಗಿಡ ಉಂಟು ಇಲ್ಲಿ ಕಾಣ್ಬೋದು. ತೊಜ್ಕೊಂಡುಲ್ಲತ ಆದ್ರೆ ಮಾವಿನಕಾಯಿ ಆಗ್ಲಿಲ್ಲ. ಮತ್ತೆ 2-3 ಕಂಗಿನ ಗಿಡ ಉಂಟು ಇಲ್ಲಿ, ಸಣ್ಣ ಸಣ್ಣ ಗಿಡಗಳು. ಮತ್ತೆ ತುಂಬಾ ಒಂದು ಇದು ಉಂಟು, ಬಾಳೆ ಗಿಡ ಕಾಣ್ಬೋದು, ತುಂಬಾ ಇದೆ ಬಾಳೆ ಗಿಡ. ಹಾಗೆ ನೀವು ಈ ಕಡೆ ಬನ್ನಿ. ಆಯ್ತು, ಇಲ್ಲೊಂದು ತೆಂಗಿನ ಮರ ಉಂಟು ಅಷ್ಟೇ. ಮತ್ತೆ ಇಲ್ಲಿ ಒಂದು ಚುಕ್ಕಿನ ಮರ ಉಂಟು. ಈ ಚುಕ್ಕಿನ ಮರ ನಾನು ಮೊನ್ನೆ ಕೂಡ ತೋರಿಸಿದ್ದೆ. ಒಂದು ಸಣ್ಣ ಮಿಡಿಯಾಗಿದೆ ನೋಡ್ಬೋದು ಗೈಸ್, ಸಣ್ಣ ಮಿಡಿಯಾಗಿದೆ ಚುಕ್ಕಿನ ಮರದಲ್ಲಿ. ಹಾಗೆ ಮತ್ತೇನಿಲ್ಲ, ಇನ್ನು ಬನ್ನಿ ನೀವು. ವಾವ್, ನವಿಲ್ ತುಚ್ಪವ್ಯ
ಅಲ್ಲಿ ನೋಡಿ ಗೈಸ್ ನಾವಿಲ್ಲಿ ನೋಡಿ, ನಾನು ಹೇಳಿಲ್ಲ ಇಲ್ಲಿ ಚಂದ ಅಂತ, ಒಂಥರ ಚಂದ ಐತೆ ಇಲ್ಲಿ. ಈಗ ನಾವಿಲು ಇಲ್ಲಿ ತುಂಬಾ ಒಂದು ಶಾಂತ ಒಂದು ಇದು ವಾತಾವರಣ. ನಾನು ನಿಮಗೆ ತುಂಬಾ ಒಂದು ಈ ಮನೆಯ ಒಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ. ಅದು ಯಾವುದಂದ್ರೆ ಸ್ಲ್ಯಾಪ್. ಬನ್ನಿ, ಗುಂಡಿ ಒಳಗಿದ್ದಾಳೆ ಬಾ. ನಾವು ಈಗ ಸ್ಲ್ಯಾಪಿಗೆ ಬರ್ತಾ ಇದ್ದೇವೆ ಗೈಸ್. ಎಷ್ಟು ಇವೆಲ್ಲ ಮನೆ ಚಂದ ಆಯ್ತಾ ಸ್ಲ್ಯಾಪ್ ಎಲ್ಲ, ನೀವು ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್ ನೋಡಿ, ನಿಜವಾಗ್ಲೂ ಚಂದ ಅಲ್ಲ ಇಲ್ಲಿ. ಇಲ್ಲಿ ನೋಡಿ ಕೃಷಿ ಮಾಡ್ಲಿಕ್ಕೆ ಅಂತೇಳಿ ತುಂಬಾ ಇದು ಮೆಣಸಿನೆಲ್ಲ ಮಾಡಿ ಇಟ್ಟಿದ್ದಾರೆ ಕೃಷಿಗೆ ಅಂತೇಳಿ. ಚಂದ ಆಯ್ತಾ ಗೈಸ್, ವ್ಯೂ ನೋಡಿ ಮಾರೆ, ತಜಪಾಲ ಸುತ್ತಾಲ ಚಂದ. ನೋಡಿದ್ರೆ ಗೈಸ್, ನಾನು ಹೇಳಿಲ್ವಾ ಎಷ್ಟು ದೊಡ್ಡ ಡ್ರಮ್ಮು ಮಾರೆಯ, ನನ್ನಷ್ಟು ಹೈಟ್ ಇದೆ. ಇದರಲ್ಲಿ ಒಬ್ಬರನ್ನು ಕೂರಿಸ್ಬೋದು. ಹೌದಾ? ಹಾಗಾದ್ರೆ 5 ಫೀಟಿಗಿಂತ ಕೂಡ ದೊಡ್ಡದುಂಟು ಈ ಡ್ರಮ್. ಎಂತ ನೋಡಿದ್ರೆ ಗೈಸ್, ಇದೇ ನನ್ನ ಮಾವನ ಮನೆಯ ಹೋಮ್ ಟೂರ್. ತುಂಬಾ ದಿನದಿಂದ ನಾನು ಹೋಮ್ ಟೂರ್ ಕೊಡ್ಬೇಕಂತಿತ್ತು, ಆದ್ರೆ ನಂಗೆ ಟೈಮ್ ಸಿಗ್ಲಿಲ್ಲ. ಹಾಗೆ ಇವತ್ತೊಂದು ಮಾಮಿ ಇದ್ರು, ಹಾಗೆ ಅಪ್ಪ ಒಂದು ಬಂದು ತೋರಿಸಿದೆ. ಹಾಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಪಿಂಕಿಯ ಮನೆ ಹೋಮ್ ಟೂರ್ ಇದಕ್ಕಿಂತ ಮುಂಚೆ ಕೊಟ್ಟಿದ್ದೇನೆ ನಾನು, ಇಲ್ಲಾಂದ್ರೆ ಅಲ್ಲಿ ಕೊಡ್ಬೋದಿತ್ತು, ಅದನ್ನು ಕೊಟ್ಟಾಗಿದೆ. ಹಾಗೆ ಗೈಸ್ ಸಿಗೋಣ ಗೈಸ್ ಇನ್ನೊಂದು ವಿಡಿಯೋ ಜೊತೆಗೆ. ನಾನು ಸಂಧ್ಯಾ, ಅದ್ರ ಜೊತೆಗೆ ಕ್ಯಾಮರಾಮ್ಯಾನ್ ಸುಕೇಶ್.